ಬಿಜೆಪಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ರೇಸ್ನಿಂದ ರೆಬಲ್ಸ್ ಹಿಂದಕ್ಕೆ ಸರಿದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಎಲೆಕ್ಷನ್ ಆಗುತ್ತಾ ಅಥವಾ ಡೈರೆಕ್ಟ್ ಸೆಲೆಕ್ಷನ್ ಅನ್ನುವಂಥ ಕುತೂಹಲಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಇನ್ನು ಆಲ್ಮೋಸ್ಟ್ ಹೈಕಮಾಂಡ್ ವಿಜೇಂದ್ರ ಪರವಾಗಿ ವಾಲಿರುವಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಮ್ಮ ಬೇಡಿಕೆಗಳಿಗೆ ಸೊಪ್ಪು ಹಾಕ್ತಾ ಇಲ್ಲ ಹೈಕಮಾಂಡ್ ಅನ್ನುವ ಹಿನ್ನೆಲೆಯಲ್ಲೂ ಕೂಡ ಸಪೋರ್ಟ್ ಸಿಗದಿರುವಂಥ ಕಾರಣಕ್ಕೋಸ್ಕರನೂ ಕೂಡ ರೆಬಲ್ಸ್ಗಳು ಈಗ ಎಲೆಕ್ಷನ್ ಇಂದ ಹಿಂದೆ ಸರಿಯುವಂಥ ಒಂದು ಸ್ಪಷ್ಟ ಸೂಚನೆ ಕಾಣಿಸ್ತಾ ಇದೆ. ವಿಜೇಂದ್ರ ವಿರುದ್ಧ ಸ್ಪರ್ಧೆ ಮಾಡದಿರಲಿಕ್ಕೆ ಬಣ ನಿರ್ಧಾರ ಮಾಡಿರುವಂಥದ್ದು. ಇದಕ್ಕೂ ಮುಂಚೆ ಹೇಳ್ತಾ ಇದ್ರು ಅದೇನಾದರೂ ಆಗಲಿ ಸ್ಪರ್ಧೆ ಮಾಡ್ತೀವಿ, ನಮ್ಮ ಟೀಮಿಂದ ಒಬ್ಬರು ಸ್ಪರ್ಧೆ ಮಾಡೇ ಮಾಡ್ತಾರೆ, ಅದು ಯತ್ನಾಳ್ ಆಗಿರ್ಬೋದು ಅಥವಾ ಯಾರು ಬೇಕಾದರೂ ಆಗಿರ್ಬೋದು ಅಂತ ಮಾತನಾಡ್ತಾ ಇದ್ರು. ಆದರೆ ಆ ಕಾನ್ಫಿಡೆನ್ಸ್ ಈಗ ಕಾಣಿಸ್ತಾ ಇಲ್ಲ. ನಿನ್ನೆ ನಡೆದಂಥ ರೆಬಲ್ಗಳ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಅವರು ಕೈಗೊಂಡಿದ್ದಾರೆ. ಯಾಕೆಂದ್ರೆ ಸಪೋರ್ಟ್ ಇಲ್ಲದಿರುವಂಥ ಕಾರಣ ತಮ್ಮ ಟೀಮ್ನಿಂದ ಅಭ್ಯರ್ಥಿ ಕಣಕ್ಕಿಳಿಸಲ್ವಂತೆ ರೆಬಲ್ಸ್ಗಳು. ಬಿಜೆಪಿ ರೆಬಲ್ಸ್ಗಳಿಗೆ ಸಿಕ್ಕಿಲ್ಲ ಸಂಪೂರ್ಣ ಸಹಕಾರ. ಇನ್ನು ತಟಸ್ಥ ಬಣದವರು ತಂದಿಟ್ಟು ತಮಾಷೆಯನ್ನ ನೋಡ್ತಾ ಇದ್ದಂಥ ಬಣ ಅಂತಲೂ ಕೂಡ ಕರೀತಾರೆ ಬಿಜೆಪಿಯಲ್ಲಿ ಇವಾಗ ಅವ್ರನ್ನ. ಈ ತಟಸ್ಥ ಬಣದವರಿಂದಲೂ ಕೂಡ ರೆಬಲ್ಗಳಿಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ. ಈ ಮುಂಚೆ ಎಲ್ಲ ಸ್ವಲ್ಪ ಮಗುನು ಚಿವುಟಿ ತೊಟ್ಲು ಕೂಡ ತೂಗ್ತಾ ಇದ್ರು. ಬಟ್ ಇವಾಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ. ವರಿಷ್ಠರ ಸಹಕಾರ ಇಲ್ಲದೆ, ತಟಸ್ಥ ಬಣದವರ ಬೆಂಬಲವಿಲ್ಲದೆ ಹೋದ್ರೆ ಮುಂದೆ ತಮಗೆ ಮುಖಭಂಗ ಆಗ್ಬಿಡುತ್ತೆ. ನಮ್ಮ ಶಕ್ತಿ ಏನು ಅನ್ನುವಂಥದ್ದು ಅದರಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ. ಆ ಭೀತಿ ಕಾಡ್ತಾ ಇದೆ ಅವರಿಗೆ. ತಟಸ್ಥ ನಿಲುವು ತಾಳಿ ತಮ್ಮ ಪಾಡಿಗೆ ತಾವು ಪ್ರತ್ಯೇಕವಾಗಿಯೇ ಪಕ್ಷದಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಯತ್ನಾಳ್ ಟೀಮ್ ನಿರ್ಧಾರವನ್ನ ಮಾಡಿದೆಯಂತೆ. ಯತ್ನಾಳ್ ಟೀಮ್ನಿಂದ ಮತ್ತೊಂದು ಸುತ್ತಿನ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಲಾಗ್ತದೆ. ಆ ಹೋರಾಟ ಯಾವುದು, ಮತ್ತೊಂದು ಸುತ್ತು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈ ಮುಂಚೆ ವಕ್ಫ್ ವಿಚಾರವನ್ನ ಇಟ್ಕೊಂಡು ಆ ಬೇಸನ್ನ ಇಟ್ಕೊಂಡು ಆ ಒಂದು ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಬೆಂಬಲವನ್ನ ಕೊಟ್ಟಿತ್ತು. ಓಕೆ, ವಕ್ಫ್ ವಿಚಾರ ಅಲ್ವಾ, ಓಕೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಮಾಡಿ ಅಂತ. ಆದರೆ ಈಗ ಈ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಆದಂತ ಒಂದು ಸಮಾವೇಶಗಳನ್ನ ಮಾಡುವ ಮುಖಾಂತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಾಗ್ತಾ ಇದೆಯಾ ಅಂತ. ಆದರೆ ಇವ್ರ ಟೀಮ್ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಲಿಂಗಾಯತರು ಏನಲ್ಲ. ಆದರೆ ಯತ್ನಾಳ್ ಅವರು ತನ್ನ ಶಕ್ತಿಯನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತದೆ. ಯಾಕೆಂದ್ರೆ ಯತ್ನಾಳ್ ಅವರು ಲಿಂಗಾಯತ ಸಮುದಾಯದವರು, ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ವಾಲ್ಮೀಕಿ ಸಮುದಾಯದವರು, ಅರವಿಂದ್ ಲಿಂಬಾವಳಿ ಅವರು ಬೋವಿ ಸಮಾಜದವರು, ಕುಮಾರ್ ಬಂಗಾರಪ್ಪ ಇರುವಂಥವರು ಈಡಿಗ ಸಮಾಜದವರು, ಇಂತಹ ಬೇರೆ ಬೇರೆ ಒಂದು ಸಮಾಜದವರು ಇರುವಂಥ ಸಂದರ್ಭದಲ್ಲಿ ಬರೀ ಲಿಂಗಾಯತ ಸಮಾವೇಶವನ್ನ ಮಾಡ್ಲಿಕ್ಕೆ ಯಾಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ, ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮಾವೇಶವನ್ನ ಮಾಡಿ ಯತ್ನಾಳ್ ಅವರು ನಾನೊಬ್ಬ ಲಿಂಗಾಯತ ಲೀಡರ್, ಯಡಿಯೂರಪ್ಪನವ್ರ ನಂತರ ವಿಜೇಂದ್ರ ಅವರಲ್ಲ, ನಾನ್ ಲೀಡರ್ ಅಂತ ಪ್ರೂವ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. BSY ಹುಟ್ಟುಹಬ್ಬದ ಸಮಾವೇಶಕ್ಕೆ ಪ್ರತಿಯಾಗಿ ಸಮಾವೇಶವನ್ನ ಮಾಡಲಾಗುತ್ತಂತೆ. ಫೆಬ್ರವರಿ 27ಕ್ಕೆ ಯಡಿಯೂರಪ್ಪ ಹುಟ್ಟುಹಬ್ಬವಿದೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BYV ಬಣ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅದಾದ ಬಳಿಕ ತಾವು ಕೂಡ ಲಿಂಗಾಯತ ಸಮಾವೇಶವನ್ನ ಮಾಡೋಣ ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯತ್ನಾಳ್ ಬಣದವರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ರಾಜ್ಯಾಧ್ಯಕ್ಷ ರೇಸ್ನಿಂದ ಹಿಂದೆ ಸರಿತಾ ಇರುವಂಥದ್ದು, ಬಿಕಾಸ್ ಅವರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಮತ್ತು ಒಂದ್ ಕಡೆ ಹೈಕಮಾಂಡ್ ಕೂಡ ಇವರಿಗೆ ಸೊಪ್ಪನ್ನ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಹೊಸದಾದ ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡಿ ಒಂದು ಹೋರಾಟವನ್ನ ಮಾಡುವ ಮುಖಾಂತರ ಮತ್ತಷ್ಟು ಮುಜುಗರವನ್ನ ತರುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅಂಡ್ ಟೀಮ್ಗೆ ಯಾವ ರೀತಿಯಾಗಿ ಯತ್ನಾಳ್ ಟೀಮ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಇದಕ್ಕೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತೆ ಅಂತ? ಪೃಥ್ವಿರಾಜ್, ಇದು ಮುಜುಗರ ಅನ್ನೋದಕ್ಕಿಂತ ತಮ್ಮ ಲೀಡರ್ಶಿಪ್ ಬಿಲ್ಡ್ ಆಗಬೇಕು. ಈಗ ಚುನಾವಣೆ 3 ವರ್ಷಗಳ ಕಾಲ ಇನ್ನು ವಿಧಾನಸಭೆ ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈಗಲಿಂದನೇ ಒಂದಷ್ಟು ಸಮುದಾಯದ ಮುಖಾಂತರವಾಗಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡ್ರೆ ಅದು ಬರುವಂಥ ದಿನಗಳಲ್ಲಿ ತಮಗೆ ಲಾಭ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ವಕ್ಫ್ ಹೋರಾಟ ನಡೆಸ್ತಿರ್ತಕ್ಕಂಥ BJPಯ ರೆಬಲ್ ನಾಯಕರು ಈಗ ಎಲ್ಲೋ ಒಂದು ಕಡೆ ಯಾವಾಗ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಟಾರ್ಗೆಟ್ ಮಾಡಿ ಎಲ್ಲೋ ಒಂದು ಕಡೆ ಪಕ್ಷದ ವಿರುದ್ಧವಾಗಿ ಮಾತಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ನೋಟಿಸನ್ನು ಕೊಟ್ಟರು. ನೋಟಿಸ್ ಕೊಟ್ಟ ಬಳಿಕ ಈಗ ನಮ್ಮ ಟೀಮ್ಗೆ ಏನಿದ್ರು ಕೂಡ ಅದು ಹಿನ್ನಡೆನೆ ಅನ್ನೋ ಒಂದು ಮನಸ್ಥಿತಿಗೆ ಬಂದು ಈಗ ರಾಜ್ಯಾಧ್ಯಕ್ಷ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂಥ ನಿರ್ಣಯವನ್ನು ಈಗಾಗಲೇ ಮಾಡಿರುವಂಥದ್ದು. ಇನ್ನೇನಿದ್ರು ಕೂಡ ಸರ್ಕಾರದ ವೈಫಲ್ಯಗಳಾಗಿರ್ಬೋದು ಮತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಜನಪರವಾಗಿ ಕೆಲಸ ಮಾಡುವಂಥ ನಿಟ್ಟಲ್ಲಿ ಒಂದಷ್ಟು ಹೋರಾಟ ಮಾಡುವಂಥ ನಿಟ್ಟಲ್ಲಿ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಬಾಂಗ್ಲಾ ವಲಸಿಗರಿಗೆ ಸಂಬಂಧಪಟ್ಟಂತೆ ಕೂಡ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಅದ್ರ ಮುಂದುವರೆದ ಭಾಗವಾಗಿ ಈಗಾಗಲೇ ಲಿಂಗಾಯತ ಸಮಾಜದ ಮುಖಂಡರ ಸಮಾವೇಶ ಮಾಡೋದ್ರ ಮುಖಾಂತರ ಸಮಾವೇಶನ ಮಾಡಿದ್ರೆ ಅದು
ಬರುವಂಥ ದಿನಗಳಿಗೆ ತಮ್ಮ ಲಾಭ ಆಗ್ಬೋದು ಅನ್ನೋದು ಲೆಕ್ಕಾಚಾರದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಫೆಬ್ರವರಿ 27ಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಕೂಡ ಅಲ್ಲಿ ಸಾಮಾನ್ಯವಾಗಿ ಕುಟುಂಬದವ್ರ ಜೊತೆಗೆ ಮೊದಲು ಹುಟ್ಟುಹಬ್ಬವನ್ನು ಮಾಡಿಕೊಂಡು ಅದಾದ ಬಳಿಕವಾಗಿ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಸಮಾವೇಶನ ದಾವಣಗೆರೆ ಭಾಗದಲ್ಲೇ ಸಮಾವೇಶ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪನವರ ಟೀಮ್ ಏನಿದೆ ಆಪ್ತ ಬಣದ ನಾಯಕರುಗಳೆಲ್ಲರೂ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡುವಂಥದ್ದು ಮತ್ತು ಒಂದು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಬರುವಂಥ ದಿನಗಳಲ್ಲಿ ತಮಗೆ ಒಂದಷ್ಟು ಸ್ಪಂದನೆ ಕೊಡ್ಬೋದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ ಆಗಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಅದ್ರ ಜೊತೆಗೆ ಬಿ ಪಿ ಹರೀಶ್ ಆಗಿರ್ಬೋದು, ಈಗ ಓಕೆ, ಈಗ ಲಿಂಗಾಯತ ಸಮಾವೇಶಗಳನ್ನ ಮಾಡುವ ಮುಖಾಂತರ ಅವರ ಒಂದು ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೌದು, ಆದ್ರೆ ಇವರ ಬಣದಲ್ಲಿ ಆಲ್ಮೋಸ್ಟ್ ಈಗ ರಮೇಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯದವರು, ಅರವಿಂದ್ ಲಿಂಬಾವಳಿ ಅವರು ಬೋವಿ ಸಮಾಜದವರು, ಕುಮಾರ್ ಬಂಗಾರಪ್ಪ ಅವರು ಈಡಿಗ ಸಮಾಜದವರು, ಈ ರೀತಿಯಾಗಿ ನಾನಾ ಸಮುದಾಯದವರು ಇರುವಂತ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಹಿಂದೆ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದ್ದು ಅಂದ್ರೆ ಅಹಿಂದ ಸಮಾವೇಶಗಳು. ಆ ರೀತಿಯಾದಂಥ ಸಮಾವೇಶದ ಪ್ಲಾನ್ಸ್ಗಳು ಏನಾದರೂ ಇದೆಯಾ? ಬರೀ ಲಿಂಗಾಯತ ಸಮಾವೇಶಗಳನ್ನು ಮಾತ್ರ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರಾ? ಪೃಥ್ವಿರಾಜ್ ಪ್ರಾರಂಭಿಕ ಹಂತದಲ್ಲಿ ಲಿಂಗಾಯತ ಸಮಾವೇಶನ ಮಾಡಬೇಕು ಅನ್ನೋ ಒಂದು ಪ್ಲಾನನ್ನು ಮಾಡಿದ್ದಾರೆ. ಕಾರಣ ಏನು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಲಿಂಗಾಯತ ಸಮಾಜ ಅತ್ಯಂತ ನಿರ್ಣಾಯಕವಾಗಿರುವಂಥದ್ದು, ಅದರಲ್ಲಿ ಬಿ ಜೆ ಪಿಯಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಯಾಕಂದರೆ ಯಡಿಯೂರಪ್ಪನವರು ಬಿಟ್ಟರೆ ನೆಕ್ಸ್ಟು ವಿಜೇಂದ್ರ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ. ಮತ್ತು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲೂ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಅವರೇ ನೇತೃತ್ವದಲ್ಲಾಗಿ ಎಲ್ಲ ಒಂದು ಕಡೆ ಬಿ ಜೆ ಪಿಗೆ ಲಾಭ ಆಯಿತು ಅಂತಂದರೆ ಅವರೇ ದೊಡ್ಡ ಮಟ್ಟದ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಲಿಂಗಾಯತ ಸಮಾಜವನ್ನು ಅವರಿಂದ ಬೇರ್ಪಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಶಕ್ತಿಯನ್ನು ತೆಗೆದುಕೊಂಡ್ರೆ ಬರುವಂಥ ವಿಧಾನಸಭಾ ಚುನಾವಣೆ ಅಷ್ಟರಲ್ಲಿ ತಮಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಆಧಾರದ ಮೇಲೆ ಈಗಲಿಂದನೇ ಒಂದಷ್ಟು ಕಾರ್ಯತಂತ್ರ ಅಂದರೆ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡುವಂಥದ್ದು, ಸಮಾಜದ ಮುಖಂಡಗಳ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡುವಂಥದ್ದು, ಅದು ರಾಷ್ಟ್ರೀಯ ನಾಯಕರನ್ನ ಕರೆಸುವಂಥದ್ದು, ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಮಾಡುವಂಥ ನಿಟ್ಟಿನಲ್ಲಿ ಮೊದಲ ಹಂತಕ್ಕೆ ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು. ನೀವು ಹೇಳ್ದಂಗೆ ಈಗಾಗಲೇ ಕುಮಾರ್ ಬಂಗಾರಪ್ಪರು ಕೂಡ ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ, ಮತ್ತು ರಮೇಶ್ ಜಾರಕಿಹೊಳಿ ಕೂಡ ವಾಲ್ಮೀಕಿ ಸಮುದಾಯ ನಾಯಕರಾಗಿರುವಂಥದ್ದು, ಮತ್ತು ಅರವಿಂದ್ ಲಿಂಬಾವಳಿ ಕೂಡ ಎಸ್ ಸಿ ಸಮಾಜ ನಾಯಕರಾಗಿರುವಂಥದ್ದು. ಹೀಗೆ ಅವರ ಕಮ್ಯುನಿಟಿಯವರಿಗೂ ಕೂಡ ಒಂದು ಬರುವಂಥ ದಿನಗಳಲ್ಲಿ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ನಾಯಕತ್ವದ ಶಕ್ತಿ ಎಷ್ಟಿದೆ ಅನ್ನೋ ಒಂದು ಶಕ್ತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನನ್ನು ಮಾಡಿರುವಂಥದ್ದು. ಈಗ ಮೊದಲ ಹಂತವಾಗಿ ಏನು ಲಿಂಗಾಯತ ಸಮಾಜ ಸಮಾವೇಶವನ್ನು ಮಾಡುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಇನ್ನೇನಿದ್ರು ಕೂಡ ವಿಜೇಂದ್ರ ವಿರುದ್ಧವಾಗಿ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಜಟಾಪಟಿಯನ್ನು ಬಿಟ್ಟು ಇನ್ನೇನಿದ್ರು ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಲವರ್ಧನೆ ಕೊಡುವಂಥದ್ದು ಮತ್ತು ತಮಗೆ ಲೀಡರ್ಶಿಪ್ಗೆ ಒಂದಷ್ಟು ಲಾಭ ಆಗುವಂಥ ನಿಟ್ಟಿನಲ್ಲಿ, ಶಕ್ತಿ ಬರುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ರೆಬಲ್ ನಾಯಕರು ಈಗಾಗಲೇ ಮಾಡಿ ಇಟ್ಕೊಂಡಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.